ಶಿರಾ ತಾಲೂಕು ಬುಕ್ಕಾಪಟ್ಟಣ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಓಸಾಟ್ ಸಂಸ್ಥೆ, ಗೋ ಟು ಟೆಕ್ನಾಲಜೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸ್ಯಾಕ್ರಮೆಂಟೋ ಕನ್ನಡ ಸಂಘ, ಕರ್ಲೆ ಇನ್ಸ್ಟಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು, ಹರ್ಮನ್ ಇನ್ಸ್ಟೈರ್ಡ್ ಚಾರ್ಲಿ ಟ್ರಸ್ಟ್ ಬೆಂಗಳೂರು ವತಿಯಿಂದ ನಿರ್ಮಿಸಲಾದ 4 ಶಾಲಾ ಕಟ್ಟಡಗಳನ್ನು ಹಾಗೂ ಪೀಠೋಪಕರಣಗಳನ್ನು ಶಾಲೆಗೆ ಹಸ್ತಾಂತರಿಸಿ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಮಾತನಾಡಿದ ನಿರಂಜನ್ ಅವರು, ತಂದೆ ತಾಯಿ, ಓದಿದ ಶಾಲೆ, ವಿದ್ಯೆ ಕಲಿಸಿದ ಗುರು ಇವರೆಲ್ಲರ ಋಣ ತೀರಿಸಲು ಸಾಧ್ಯವೇ ಇಲ್ಲ. ಆದಷ್ಟು ಮಟ್ಟಿಗೆ ಅವರ ಋಣಭಾರ ಕಡಿಮೆ ಮಾಡಿಕೊಳ್ಳುವ ಕೆಲಸ ಮಾಡಬೇಕಿದೆ ಎಂದು ಅವರು ತಿಳಿಸಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಉನ್ನತವಾದಂತಹ ಕನಸುಗಳನ್ನು ಕಾಣಬೇಕು ಹಾಗೂ ಆ ಕನಸುಗಳನ್ನು ನೆರವೇರಿಸಿಕೊಳ್ಳಲು ನಿರಂತರ ಪರಿಶ್ರಮ ಪಡುವಂತಾಗಬೇಕು ಹಾಗೂ ಈ ಶಾಲೆಯಲ್ಲಿ ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ 3 ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವುದಾಗಿ ಘೋಷಣೆ ಮಾಡಿದ್ರು. ಮಕ್ಕಳಿಗೂ ಆಮೇಲೆ ಗಣ್ಯರಿಗೂ ಆತ್ಮೀಯರಿಗೂ ನನ್ನ ನಮಸ್ಕಾರ. ನಾವು ಅಮೆರಿಕಾದಲ್ಲಿರೋದು. 2 ವರ್ಷದ ಹಿಂದೆ ಈ ಸ್ಕೂಲ್ಗೆ ನಮ್ಮ ಹಸ್ಬೆಂಡ್ ಜೊತೆ ವಿಸಿಟ್ ಮಾಡಿದಾಗ ಮಕ್ಕಳೆಲ್ಲ ಕ್ಲಾಸ್ ರೂಮ್ ಇಲ್ದಾನೆ ಮರದ ಕೆಳಗಡೆ ಕುತ್ಕೊಂಡು ಪಾಠ ಮಾಡ್ತಾ ಇದ್ರು. ನಾನು ಹಾಸನಲ್ಲಿ ಸಿಟಿಲಿ ಕಾನ್ವೆಂಟಲ್ಲಿ ಓದಿದ್ದು. ಆ ಥರ ಯಾವತ್ತೂ ನೋಡೇ ಇರಲಿಲ್ಲ. ಆ ಥರ ಮೋಸ್ಟ್ಲಿ ಮೂವಿಲಿ, ಟಿವಿಲಿ ಆ ಥರ ನೋಡಿದ್ದೆ. ಸೊ ಇಲ್ಲಿ ಬಂದು ಮಕ್ಕಳ ಕ್ಲಾಸ್ ರೂಮ್ ಇಲ್ದಾನೆ ತುಂಬಾ ಬಿಸಿಲಿತ್ತು. ಅವಾಗ ಮರದ ಕೆಳಗೆ ಕೂತಿದ್ರು. ಅದು ಸ್ಯಾಟರ್ಡೆ ಅನ್ಸುತ್ತೆ. ಎಲ್ಲರೂ ವೈಟ್ ಯೂನಿಫಾರ್ಮ್ ಅಲ್ಲಿ ಇದ್ರು. ನಾವು ಬಂದ ತಕ್ಷಣ ಎಲ್ಲರೂ ನಿಂತ್ಕೊಂಡು ನಮಸ್ಕಾರ ಮಾಡಿದ್ರು. ಅವಾಗ ಫುಲ್ ಎಲ್ಲ ಧೂಳೆತ್ತು. ಸೊ ಅದೆಲ್ಲ ನೋಡಿ ಬೇಜಾರಾಯ್ತು. ಪಾಪ ಮಕ್ಕಳು ಈ ಕಂಡೀಷನ್ ಅಲ್ಲಿ ಈ ತರ ಓದ್ತಾ ಇದ್ದಾರೆ ಅಂತ. ಆಮೇಲೆ ನಿರಂಜನ್ ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು, ಅವ್ರು ಓದಿ 45-50 ವರ್ಷ ಆಗಿದ್ರು ಕೂಡ ಇನ್ನ ಏನು ಆ ತರ ತುಂಬಾ ಚೇಂಜಸ್ ಆಗಿರ್ಲಿಲ್ಲ. ಹೆಚ್ಚು ಕಮ್ಮಿ ಅದೇ ಕಂಡೀಷನ್ ಅಲ್ಲಿ ಅವ್ರು ಓದಿದ್ರು. ಈಗಿನ ಮಕ್ಕಳು ಕೂಡ ಹಂಗೆ ಓದ್ತಾ ಇದ್ದಾರೆ ಅಂದಾಗ ಇಬ್ರಿಗೂ ಬಹಳ ಬೇಜಾರಾಯ್ತು. ಸೊ ಏನಾದ್ರೂ ಹೆಲ್ಪ್ ಮಾಡ್ಬೇಕು ಅಂತ ಕಿಶನ್ ಅವ್ರು ಕೂಡ ಫೋನ್ ಮಾಡಿ ಹೇಳ್ತಾ ಇದ್ರು. ಅವಾಗ ಅದೇ ನಾವು ನಮ್ಮ ಅತ್ತೆ ಮಾವನ ಹೆಸರಲ್ಲಿ ಒಂದು ಕ್ಲಾಸ್ ರೂಮ್ ಕಟ್ಟಿಸ್ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ ಅವತ್ತೆ. ಬಟ್ ಇಲ್ಲಿ ತುಂಬಾ ಮಕ್ಕಳಿದ್ರು. ಬಟ್ ಒಂದು ಕ್ಲಾಸ್ ರೂಮು ಸಾಕಾಗಲ್ಲ ಅನ್ನಿಸ್ತು. ಸೊ ಕಿಶನ್ ಅವ್ರು ಕೂಡ ಅದೇ ಹೇಳ್ತಾ ಇದ್ರು. ಅದಕ್ಕೆ ಇನ್ನ ಜಾಸ್ತಿ ಕ್ಲಾಸ್ ರೂಮ್ಸ್ ಬಂದ್ರೆ ಎಲ್ಲ ಮಕ್ಳಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ನಿರಂಜನ್, ಮೈ ಹಸ್ಬೆಂಡ್, ಈ ರಿಯಲಿ ವರ್ಕ್ ಹಾರ್ಡ್. ಅವರು ಅಮೆರಿಕಾದಲ್ಲಿ ಕೂಡ ತುಂಬಾ ಆರ್ಗನೈಸೇಷನ್ ಜೊತೆ ಎಲ್ಲ ಫಂಡ್ ರೈಸ್ ಮಾಡಕ್ಕೆ ಟ್ರೈ ಮಾಡಿದ್ರು. ಇಲ್ಲೂ ಇಂಡಿಯಾದಲ್ಲಿ ಕೂಡ ಬಹಳಷ್ಟು ಜನಕ್ಕೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ತಿದ್ರು. ಅವಾಗ ಫಾರ್ಚುನೇಟ್ಲಿ ಓಸಾಟ್ ಅವರು ಕೈಗೂಡಿದ್ರು. ಇಟ್ಸ್ ರಿಯಲಿ ಅ ಬ್ಲೆಸ್ಸಿಂಗ್. ಅವ್ರು ನಮ್ಮ ಜೊತೆ ಸೇರಿ ಮಾಡಿದ್ರಿಂದ ಒಂದು ಕ್ಲಾಸ್ ರೂಮ್ ಅನ್ಕೊಂಡಿದ್ದು ಆಕ್ಚುಲಿ ಚಿಕ್ಕ ಕನಸು ಈಗ ದೊಡ್ಡ ನನ್ಸಾಗಿ ಆಯ್ತು. ಒಂದು ಕ್ಲಾಸ್ ರೂಮ್ ಬದಲು 4 ಕ್ಲಾಸ್ ರೂಮ್ ಸಿಕ್ತು. ಸೊ ತುಂಬಾ ಖುಷಿ ಆಯ್ತು. ಆಮೇಲೆ ಇವಾಗ ಕ್ಲಾಸ್ ರೂಮ್ಸ್ ನೋಡಿದಾಗ್ಲೂ ಅನ್ನಿಸ್ತು ಕ್ವಾಲಿಟಿ ಆಫ್ ದ ಬಿಲ್ಡಿಂಗ್ ಇಸ್ ವೆರಿ ಗುಡ್. ಫಿನಿಶಿಂಗ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ. ಕ್ಲಾಸ್ ರೂಮ್ ಎಲ್ಲ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಬೆಂಚಸ್ ಆಗಲಿ ಎಲ್ಲ. ಸೊ ಅದೇ ಎಲ್ಲ ಚೆನ್ನಾಗಿತ್ತು. ಖುಷಿ ಆಯ್ತು. ನಾವು ಇವತ್ತು ಈ ಫಂಕ್ಷನ್ ಅಟೆಂಡ್ ಮಾಡಿದ್ದು ಕೂಡ ಖುಷಿ ಆಯ್ತು. ಭಾಗ್ಯವಂತ ಮಕ್ಕಳು, ನಿಜ ಹೇಳಬೇಕು ಅಂದ್ರೆ ನೀವೇನೆ ಭಾಗ್ಯವಂತ ಮಕ್ಕಳು. ಕಾರಣ ಅಷ್ಟೇ, ಸುಮಾರು 40-50 ವರ್ಷದಿಂದ ಸತತ ಪ್ರಯತ್ನವಾಗಿ ಈ ಒಂದು ಶಾಲೆಯ ಕೊಠಡಿಗಳ ಅವಶ್ಯಕತೆ ತುಂಬಾ ಇತ್ತು. ಇವತ್ತಿಗೆ ಸಾಮಾನ್ಯವಾಗಿ ಅದು ನೀಗಿದೆ. ಮತ್ತೆ ನಾವು ಒಂದು ಯೋಚನೆಯನ್ನ ಈ ಒಂದು ಸಂದರ್ಭದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಇಷ್ಟು ಜನಸಂಖ್ಯೆ ಇರ್ತಕ್ಕಂಥ ಒಂದು ದೊಡ್ಡ ಶಾಲೆ ಇದೆ ಬುಕ್ಕಾಪಟ್ಟಣ ಹೋಗ್ಲಿ. ನಿಮ್ಮ ತಂದೆ ತಾಯಿಗಳು ಇವತ್ತು ಬರ್ಬೇಕಾಗಿತ್ತು. ಮಂಜಣ್ಣ ಹೇಳ್ದಂಗೆ ಯಾಕಪ್ಪ ಅಂತಂದ್ರೆ, ಒಬ್ಬ ಹುಡುಗನಿಗೆ ಪ್ರೈವೇಟ್ ಶಾಲೆಯಲ್ಲಿ ಓದಬೇಕು ಅಂದ್ರೆ 1.5-2 ಲಕ್ಷ ಬೇಕು. ಒಬ್ಬ ಹುಡುಗನಿಗೆ ಪ್ರೈವೇಟ್ ಶಾಲೆಯಲ್ಲಿ ಓದಬೇಕಾದ್ರೆ 1 ವರ್ಷಕ್ಕೆ 1.5-2 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಾಗಿತ್ತು. ಆದ್ರೆ ಇವತ್ತು ಇರ್ತಕ್ಕಂಥ 350-400 ಜನ ಮಕ್ಕಳು
ಸರ್ಕಾರದಿಂದ ಒಂದು ಉನ್ನತವಾದಂತ ಒಂದು ಶಾಲೆಯಲ್ಲಿ ಇವತ್ತು ಓದ್ತಾ ಇದ್ದಾರೆ. ಸುಮಾರು ಶಾಲೆಗಳಲ್ಲಿ ಮಕ್ಕಳೇ ಇದ್ದಾಗಲೇ ಸರ್ಕಾರನೇ ಮುಚ್ಚೋಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಸುಮಾರು ಶಾಲೆಗಳು ಮಕ್ಕಳಿಲ್ಲ ಅಂತ ಹೇಳಿ ಅಂತ ಮುಚ್ಚೋಗ್ತಾ ಇದೆ. ಆದ್ರೆ ಇವತ್ತು ಈ ಬುಕ್ಕಾಪುರ ಶಾಲೆಯಲ್ಲಿ ಪ್ರತಿ ವರ್ಷ ಅಭಿವೃದ್ಧಿ ಆಗ್ತಾ ಇದೆ. ಈಗಾಗಲೇ ಹೈಸ್ಕೂಲಲ್ಲಿ 100 ಚಿಲ್ಲರೆ ಮಕ್ಕಳು, 86-87 ಚಿಲ್ಲರೆ ಮಕ್ಕಳು 8ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಈ ಒಂದು ಸಂಖ್ಯೆ ಮೊದಲನೇದಾಗಿ ಆಕರ್ಷಣೆ ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂಥ ಒಬ್ಬ ಟೀಚರ್ಸ್. ನಿಮ್ಮ ಕೊಡದರ ಒಂದು ಸೈಡಲ್ಲಿ ಇಲ್ಲಿ ನಾವೇನೇ ಕಷ್ಟಪಟ್ಟರು ನಾವು ಒಳ್ಳೆ ಶಾಲೆ ಕಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ತಂದೆ ತಾಯಿಯವರ ಧ್ಯೇಯ ಆಗಿರುತ್ತೆ. ನಿಮ್ಮನ್ನೆಲ್ಲ ಒಂದು ಬುದ್ಧಿವಂತರು ಮಾಡಬೇಕು, ವಿದ್ಯಾವಂತರು ಮಾಡಬೇಕು ಅಂತಕ್ಕಂಥ ಒಂದು ಧ್ಯೇಯ ಎಷ್ಟೇ ಕಷ್ಟದಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗಿರುತ್ತೆ. ಆದರೆ ಈ ಒಂದು ಶಾಲೆಯ ಯಾಕೆ ಕಳಿಸ್ತಾ ಇದ್ದಾರೆ ಅಂದ್ರೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಅಧ್ಯಾಪಕರು. ನಮ್ಮ ಮೇಡಮ್ನವರು ಅವತ್ತೇ ಈಗಾಗಲೇ ಹೇಳಿದ್ರು, ನಾವು ಕೂಡ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಇರ್ತಕ್ಕಂಥ ಟೀಚರ್ಸ್ ಒಳ್ಳೆ ನಾಲೆಜಬಲ್ ಟೀಚರ್ಸ್. ಅವರವರ ಸಬ್ಜೆಕ್ಟಲ್ಲಿ ಏನಾದರೂ ಮಾಡಿ ನಮ್ಮ ಹುಡುಗರನ್ನ ಮುಂದೆ ತಂಬರ್ಬೇಕು, ಚೆನ್ನಾಗಿ ಓದಿಸ್ಬೇಕು ಅಂತಕ್ಕಂಥ ತಂದೆ ತಾಯಿಗಳಿಗಿಂತಲೂ ಹೆಚ್ಚಿನ ಒಂದು ಆಸಕ್ತಿ ನಾನು ಕಂಡಿದ್ದು ಈ ಟೀಚರ್ಸ್ಗಳು. ತಂದೆ ತಾಯಿಗೆ ಒಂದು ಅಂಶ ಕಮ್ಮಿ ಇದ್ರೂ ಕೂಡ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತಕ್ಕಂಥ ಒಂದು ಅಂಶ ಜಾಸ್ತಿ ಇರ್ತಕ್ಕಂಥದ್ದು ಈ ತಂದೆ ತಾಯಿಗಳು. ಅದಕ್ಕೆ ಪೂರಕವಾಗಿ ನಾವು ನೋಡಿದಾಗ ಅಲ್ಲಿ ಬಿಲ್ಡಿಂಗಿನ ಒಂದು ಕೊರತೆ ಅವಶ್ಯಕತೆ ತುಂಬಾ ಇತ್ತು. ನನಗೂ ಕೂಡ ಕಿಶನ್ ಅವರು ಕೇಳ್ಕೊಂಡ್ರು ಒಂದು ಮಾತಲ್ಲಿ ಏನಂತ ಹೇಳಿ, ಸರ್ ನಾನು ಓದಿರ್ತಕ್ಕಂಥ ಶಾಲೆ, ಕೂತ್ಕೊಂಡಿರ್ತಕ್ಕಂಥ ಶಾಲೆ. ಎಲ್ಲರೂ ಮೊದಲನೇದಾಗಿ ನಮ್ಮ ನಮಸ್ಕಾರಗಳು. ಇವತ್ತು ನಮ್ಮ ಊರಿನ ಇತಿಹಾಸದಲ್ಲಿ ಒಂದು ನೆನಪಿನಲ್ಲಿ ಇಟ್ಕೊಳ್ಳುವಂಥ ದಿವಸ ಅಂತ ನಾನಾದ್ರೂ ಭಾವಿಸ್ತೀನಿ. ನಮ್ಮೂರಲ್ಲಿ ಹುಟ್ಟಿ ಬೆಳೆದು ನಮ್ಮ ಕಣ್ಣಲ್ಲಿ ಬೆಳೆದಂತ ಇರ್ಬೋದು, ಅಶೋಕ್ ಇರ್ಬೋದು, ಮಹೇಶ್ ಇರ್ಬೋದು. ಹಾಗಾಗಿ ಅವ್ರಿಗೆಲ್ಲ ದೇವರು ಇದೇನೋ ಒಂದು ಒಳ್ಳೆಯ ಬುದ್ಧಿ ಕೊಟ್ಬಿಟ್ಟು ಒಂದು ಸಮಾಜದ ಒಳಿತಿಗಾಗಿ ನಮ್ಮೂರಲ್ಲಿ ಹುಟ್ಟಿ ಬೆಳೆದಕ್ಕೆ ಅರುಣ ತೀರ್ಸೋ ಉದ್ದೇಶಕ್ಕಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಮೊದಲಿಗೆ ಅವರಿಗೆ ಅವರ ಕುಟುಂಬದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಹೊಸ ಸಂಸ್ಥೆಯವರು ಬಹುಶಃ ನಾನು ಮೊದಲಿಗೆ ಹೆಸರು ಕೇಳಿದಾಗ ಇದೇನಪ್ಪ ಸಮಸ್ಯೆ ಇದು ಅಂತ ಹೇಳ್ಬಿಟ್ಟು ಗೂಗಲ್ ಸರ್ಚ್ ಮಾಡಿದಾಗ ಸಾಕಷ್ಟು ಮಾಹಿತಿಗಳು ಸಿಕ್ತು. 100 ಶಾಲೆಗಳು ಮಾಡಿದ್ದಾರೆ ನಮ್ಮ ದೇಶದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ. ಅತ್ಯಂತ ಸೇವಾ ಮನೋಭಾವ ಮುಖ್ಯವಾಗಿ ಗಮನಿಸ್ತಕ್ಕದ್ದೇನೆಂದ್ರೆ ಹೊಸ ಕಾಲದಲ್ಲಿ ಎಲ್ಲರೂ ಬೇರೆ ಬೇರೆ ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದಾರೆ. ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದು ಬಹಳ ಅವರಿಗೆ ಅವರ ಸಮಯನ ಇದಕ್ಕೋಸ್ಕರ ಮೀಸಲಿಟ್ಟು ಯಾವುದೇ ಸಂಭಾವನೆ ತಗೊಳ್ಳೋದಂಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಂದಿರೋ ಇಂಜಿನಿಯರ್ಗಳು ಹೊಸ ಯಾರೂ ಸಂಬಳ ತಗೊಳ್ತಾ ಇರಲಿಲ್ಲ. ಅವರೆಲ್ಲ ಸ್ವಯಂ ಸ್ಫೂರ್ತಿಯಿಂದ ಅವರ ಒಂದು ಸೇವಾ ಮನೋಭಾವದಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಆ ಹೊಸ ಸಂಸ್ಥೆಗೆ ನಮ್ಮ ಗ್ರಾಮಸ್ಥರ ಪರವಾಗಿ, ಶಾಲೆ ಪರವಾಗಿ ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಸರಿಸುಮಾರು 270 ಜನ ಇದ್ದೀರ ನೀವು 8ರಿಂದ SSLC ಅವರಿಗೆ. 270 ಜನದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಬಂದಿದ್ರೆ 270 ಜನ ಇರ್ಬೇಕಾಯಿತು. ಯಾಕೆ ಜನಗಳಲ್ಲಿ ನಮ್ಮ ಜನರಿಗೆ ಯಾರೋ ಸೇವೆ ಮಾಡ್ತಾರೆ, ಏನೋ ಕಷ್ಟಪಟ್ಟು ದುಡ್ಡು ಕೊಡ್ತಾರೆ ಶಾಲೆ ಕಟ್ಸೋದಕ್ಕೆ. ನಿಮ್ಮ ತಂದೆ ತಾಯಿಗೆ ಏನಾಗಿದೆ ನೀವು ಹೇಳ್ಬೇಕಾಯ್ತು, ಕರ್ಕೊಂಡು ಬರ್ಬೇಕಾಯ್ತು. ಮಕ್ಕಳು ನಾವು ಬಸ್ಸಲ್ಲಿ ಕುತ್ಕೊಂಡು ತಪ್ಪಿಸ್ತಾ ಇದ್ದಾರೆ, ಒಳ್ಳೆ ಸುಸಜ್ಜಿತ ಕೊಠಡಿ ಕಟ್ಟಿಸ್ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ನಮಗೋಸ್ಕರ ಒಂದು ಧನ್ಯವಾದ ಹೇಳಕ್ ನೀವು ಬನ್ನಿ ಅಂತ ಕರ್ಕೊಂಡು ಬರ್ಬೇಕಾಯ್ತು. ನೀವು ಆ ತಂದೆ ತಾಯಿಗಳು ಇರ್ಬೇಕಾಯ್ತು ತಲೆಯಲ್ಲಿ. ಯಾಕೆ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಸಮಾಜದಲ್ಲಿ ಅವ್ರಿಗೆ ಒಂದು ಸ್ಫೂರ್ತಿ ಬರೋದು. ಇನ್ನಷ್ಟು ಜನ ಬಹಳ ಜನ ನೋಡ್ಬಿಟ್ಟಿದ್ರೆ ಅವ್ರಿಗೆ ಇನ್ನಷ್ಟು ಮತ್ತಷ್ಟು ಸ್ಫೂರ್ತಿ ಉಕ್ಕೋದು. ನೀವು ಅದನ್ನು ಹೋಗಿ ಹೇಳಿ ಏನ್ ಮಾಡ್ತಾರೆ ಮನೇಲಿ ಕೆಲಸ. ಅವರು ಒಂದು ಅರ್ಧ ಗಂಟೆ 1 ಗಂಟೆ ಮೇಲೆ ಬರೋಕ್ಕೆ ಏನಾಗಿತ್ತು. ಇವತ್ತು ಸೇವಾ ಮನೋಭಾವ ಇರ್ಬೇಕು, ಎಲ್ರಿಗೂ ಇರಬೇಕು. ಬರೀ ನಾನು, ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಇದ್ರೆ ಅಷ್ಟೇ ಅಲ್ಲ ಜೀವನ. ಅದರಿಂದ ಹೊರತಾಗಿ ಬೇರೆ ಜೀವನ ಇದೆ. ಈ ಮನುಷ್ಯ ಜನ್ಮ ಹುಟ್ಟೋದೇ ಅಪರೂಪ ಇದು. ಮತ್ತೆ ನಾವು ಬಿಡಪ್ಪ ಈ ಜನ್ಮದಲ್ಲಿ ಈಗ ಹುಟ್ಟಿದ್ರಿ, ಮುಂದಿನ ಜನ್ಮದಲ್ಲಿ ಪಕ್ಕದಲ್ಲಿ ಹೊಸಳ್ಳಿ ಬಿಡ್ತೀನಿ, ಕಚ್ಚೇರಿ ಬಿಡ್ತೀನಿ ಅಂತ ಹೇಳಕ್ಕಾಗುತ್ತಾ? ಇಲ್ಲ, ಪುನರ್ ಜನ್ಮ ಸಿಗೋ ಒಂದೇ ಒಂದು ಅವಕಾಶ ನಮಗೆ ಜೀವನದಲ್ಲಿ. ಅದನ್ನು ಬಳಸ್ಕೋಬೇಕು. ಅದನ್ನು ಬಳಸ್ಕೊಂಡಿದ್ದಾರೆ ನಿರಂಜನ್ ಫ್ಯಾಮಿಲಿ ಮತ್ತು ಅಶ್ವಥ್ ಫ್ಯಾಮಿಲಿ, ಮಹೇಶ್ ಫ್ಯಾಮಿಲಿ ಅವ್ರು ಬಳಸ್ಕೊಂಡಿದ್ದಾರೆ. ದೇವ್ರವ್ರಿಗೆ ಒಳ್ಳೇದು ಮಾಡ್ತಾರೆ. ಅವರು
ಹಾಗಾಗಿ ನೀವು ಅವರೆಲ್ಲ ಮಾಡಿರೋ ಉದ್ದೇಶ ಸಾರ್ಥಕ ಆಗಬೇಕು ಅಂದರೆ ನೀವು ಚೆನ್ನಾಗಿ ಓದಬೇಕಷ್ಟೇ. ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಕೆಲಸ ತೊಗೊಳ್ಳಿ, ನಿಮಗೂ ಸೇವಾ ಮನೋಭಾವ ಬರಲಿ, ಸಮಾಜಕ್ಕೆ ಒಳ್ಳೇದು ಮಾಡಿ ಅಂತ ಹೇಳ್ತಾ ಈ ಮಾತಾಡೋಕ್ಕೆ ಎರಡು ಅವಕಾಶ ಮಾಡ್ಕೊಂಡು